ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನಗಳ ನಂತರ ಯೂಟ್ಯೂಬ್ ಅಲ್ಲಿ ಒಂದು ಬ್ಲಾಗ್ ಮಾಡೋಣ ಅನ್ಕೊಂಡು ಬ್ಲಾಗ್ ಮಾಡ್ತಾ ಇದೀನಿ. ನಮ್ ಬಾವ ಇವತ್ತು ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ಬಿಟ್ಟು, ಏನೋ ಕೆಲಸ ಐತಿ ಅಂತ ಕರ್ಕೊಂಡು ಹೋಯ್ತಾವನೆ. ಕೇಳೋಣ, ಎಲ್ಲಿ ಕರ್ಕೊಂಡು ಹೋಯ್ತಿದ್ದಿ ಬಾವ? ಮೊಗನಿಕಲ್ ಪಾಸ್, ತಮಿಳ್ನಾಡು. ನೀನ್ ತಿಂತಾ ಇರದೆ ಇನ್ನು ಹೊಡಿತಾ ಇರದೆ ಪಕ್ಕನಾ ಪಕ್ಕ. ಇದು ಹಿಂಗೆ ಆಗ್ತೀನಿ. ಆಮೇಲೆ ನಮ್ ದೇವರಾಜ ಇರೋ ತಕ್ಕ ನಾನು ಏನ್ ಕೂತಲ್ಲ ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ ತೊಳೆದು. ಓಕೆ ಗಾಯ್ಸ್, ಬನ್ನಿ ಇವತ್ತು ಏನೇನಾಗುತ್ತೆ ಮಸ್ತ್ ಮಜಾ ಮಾಡ್ತೀವಿ ಅಂತ ಅನ್ಕೊಂಡಿದೀನಿ. ನೋಡೋಣ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ನಮ್ ಕೆಲಸ ನಾವೇ ಮಾಡ್ಕೊಬೇಕು. ಆದ್ರೆ ನಮ್ ಬಾಂಬಾಜಿನ ತರ ಇರ್ಬೇಕು, ದಿಲ್ದಾರ್ ಮನ್ಸ. ಇವತ್ತು ಮಾಮನ್ ಚೆನ್ನಾಗಿ ನೋಡ್ಕೊಂಡವನೆ. ಅವ್ನು ಹೇಳವನೆ ಏನೇ ಖರ್ಚಾದ್ರೆ ಮಾಮ ನಾನೇ ಕೊಡ್ತೀನಿ ಅಂತ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಕುಡಿಯೋರು ಸ್ವರ್ಗಕ್ಕೆ ಹೋಯ್ತಾರ ನರ್ಕಕ್ಕೆ ಹೋಯ್ತಾರ? ಕುಡಿಯೋರು ಕೆಳಗಡೆ ಏನೋ ಪಾಪ ಮಾಡಿರೋರ್ಗೆ ಸ್ವರ್ಗಕ್ಕೆ ಹೋಗೋದು. ಪಾಪ ಮಾಡಿದವರು ಏನು ಮಾಡ್ದಿಲ್ದಾರೋ ನರ್ಕಕ್ಕೇನೆ. ಉದಾಹರಣೆಗೆ ದೇವರಾಜ ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಸರಿ ಮಾಡ್ರಿ ನಾನು ಸ್ಪೆಕ್ಸ್ ಹಾಕಿಸ್ಬಿಟ್ಟವನೆ. ಸ್ಪೆಕ್ಸ್ ಹಾಕಿಸ್ಬಿಟ್ಟವ್ ನಂಗೆ. ಅದಕ್ಕೆ ಎಲ್ಲ ಲಾಕ್ ಮಾಡ್ಕೊಂಡ್ ಬರ್ತಾ ಇದೀವಿ. ನನ್ನ ಲೆಕ್ಕಾಚಾರ ಇದೊಂದು 1 ಮಿಲಿ ಓಡ್ಬೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅದಕ್ಕೇನೆ ಸ್ವಲ್ಪ ಲೇಟ್ ಆಗ್ತದೆ. ಯಾಕಂದ್ರೆ ಯೂಟ್ಯೂಬರ್ ಇದ್ದಾಗ ಸ್ವಲ್ಪ ಲೇಟ್. ಯಾಕಂದ್ರೆ ಒಳ್ಳೊಳ್ಳೆ ಜಾಗಗಳು ಕಂಡಾಗ ಅವನ್ನ ಸೆರೆ ಹಿಡಿಯೋದ್ರಲ್ಲೇ ಅವ್ರು ಮುಂದಾಗಿರ್ತಾರೆ. ಓದ್ಲಿಲ್ಲ ಕಣ ಮುಂದೆಗಡೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೀನು ಎಲೆಕ್ಷನ್ ನಿಂತ್ಕೊಂಡ್ರೆ ಹೆಂಗೆಲ್ಲ ಫ್ಲೆಕ್ಸ್ ಹಾಕ್ಬೋದು ಅಂತ. ಅಷ್ಟು ಫುಲ್ಲು ನಂದೇ ಅವ. ಅಚ್ಚಾ ಹೀಗೆ 200 ಕಿಲೋಮೀಟರ್ ಇಂದ ನಮ್ಮನ್ನ ಕರ್ಕೊಂಡ್ಬಂದು ನಮ್ಮರೊಬ್ರು ಸ್ವಾಮೀಜಿ ಏನ್ ಕೆಲಸ ಮಾಡ್ತಾರೆ ಗೊತ್ತಾ? ಇದು ಯಾವ್ದಣ ಇದು ಮಟನ್ ಊಟ ಬಂದ್ಬಿಟ್ಟಿದ್ ಯಾವ್ದು ಬೇಳೆ ಸರ್ ತಿಂತ ಇದೀರಣ? ಅಲ್ಲ ಅಷ್ಟೊಂದು ನೀರು ಬಿಡ್ಕೊಂಡ್ ತಿಂತ ಇದೀವ ಅಣ್ಣ. ಯಾಕಣ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೆ. ಹಣ ಬಂದ ಹಣ ಬಂದ ಹಣ ಬಂದ. ಹೊಸ ಡ್ರೈವರ್ ಆಗಿ ನೇಮಕ ತೆಗೆದುಕೊಂಡಿದ್ದಾರೆ. ನಂದನ್ ಬಾವಾ ಇಲ್ಲಡ ಬಾವಾ. Hi guys, I am in India, Dharaj and Sons Nandan. ಹನ್ನೊಂದು ಫೈನಲಿ ಗಾಯ್ಸ್, ಫೈನಲಿ ವಾಗೇನಿಕಲ್ ಅಲ್ಲಿ ನಮ್ಮ ಆತ್ಮೀಯರು ಮಣಿ ಹಿಂಗ ಬಾருங்கಮ್ಮ, ಮಣಿ ಹಿಂಗ ಬಾருங்க ಮಣಿ. ಮಣಿಗಿಟ್ಟ ಬಂದಿರ್ಕ ಮಸಾಜ್ ಹೋಗ್ತಾ ಇದೀವಿ. ಬ್ಯಾಕ್ ಪೇನು ಸ್ವಲ್ಪ ಮಂಡಿ ಪೇನ್ ಇತ್ತು, ಹಂಗಾಗಿ ಮಸಾಜ್ ಹೋಗಿ ಫುಲ್ ಮಸಾಜ್ ಮಾಡ್ಕೊಂಡು. ನೋಡಿ ಗಾಯ್ಸ್, ಏನ್ ಗಾಯ್ಸ್ ಇದು ಬೆಟ್ಟ. ಬಾವಾ ಬಾವಾ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ವಾಗೇನಿಕಲ್ ಅಲ್ಲಿ ಒಬ್ರು ಮಸಾಜರ್ ಹಿಡಿದಿದೀಯಾ? ಮಣಿ ಬ್ರದರ್ ಬೀಡು ಮಣಿ ತಮಿಳಿಂದ ತೆಲುಗು. ತೆಲುಗು ಕಾದು, ತಮಿಳ್. ಓಕೆ ಓಕೆ ಓಕೆ. What's up guys? ನಂದನ್ಗೌಡು. ಫುಲ್ ಮಸಾಜ್.
ஓடுங்கண்ணா. ஏய் சும்மா இருடா கப்பே. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಏನ್ ನಮ್ಮ ಯಾವ್ದೋ ಫಿಲಮಲ್ಲಿ ಹೊಡೆದಂಗೆ ಹೊಡಿತಾನಲ್ಲ ಇವನು. ಬಾಬಾ ಹೆಂಗೈತೆ ಎಕ್ಸ್ಪೀರಿಯನ್ಸು ಇಲ್ಲಡ? ಸೊ ಹಾಯ್ ಗಾಯ್ಸ್, ನೀವು ನಾವೀಗ ಒಗ್ಯಾನಿಕಲ್ ಬಂದಿದ್ದೀವಿ. ಫುಲ್ ಮಸಾಜ್, ಫುಲ್ ಮಸಾಜಲ್ಲಿ ಮಾಡಿಸ್ಕೊಂಡವ್ರು ಇದು, ನಾನು ಇನ್ನೂ ಮಾಡಿಸ್ಕೊಂಡಿಲ್ಲ. ನೋಡ್ರಿ ಇವಾಗ ಕಣ್ಬೇಡ ಬಾಬಾ. ಲಾಸ್ಟಿಗೆ ಬರ್ತೀವಿ. ದೇವರಾಜ್ ಬರಮ್ಮ ಮಸಾಜ್ ಮಾಡಿಸು. ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಕರೆಕ್ಟಾಗಿ ಸುಮ್ಮನಿರಲ್ಲ. ಹೇಳ್ರಪ್ಪ, ಹೇಳ್ರು. 6.5 hours later. ಹಸಿಯಾಗೈತಲ್ಲ ಹಿಂಗೆ ಎಳ್ದೆ ಕಂಡ್ರಿ ನಮ್ಮನ್ನ ಕೆಮ್ದೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಏನಿಲ್ಲ ಅಂದ್ರು ನೀನು ಮಾಡ್ಕೊಳ್ಳೋ ಆಯ್ತು. ನಮಗೆ ಬೇಜಾರಾಗ್ಬಿಡಿ. 197 ಇದ್ದಾರೆ ಹೇಳ್ತಾವನಿದ್ದ. ಬಾಬಾ ಏನು ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ? ಸಾಕು ಅಂತ ಬಂದ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅಣ್ಣ ಸಂಡೆ ಅವರು ಖಾಲಿ ಮಾಡೋರು. ನಾನು ಪಾರ್ಸಲ್ ತಗೊಂಡು ಅನ್ಕೊಂಡೆ ಮನೆ. ಒಂಚೂರು ಜೋರಾಗಿ ಮಾತಾಡಿ. ಯಾಕೆ ಹಿಂಗೆ ಪೇಷಂಟ್ ಆಗಿದೆಯಲ್ಲ? ఏంటి ಅದ್ರ ಕಥೆನ? ಆ ಕಡೆ ಮಳೆ ಬಿದ್ದು 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 ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ರಿಗೂ ಹೇಳಿ ಹೇಳಿ ಪಾರ್ಸಲ್ ತಗೊಂಡು ಅನ್ಕೊಂಡೆ ಮನೆ. ಒಂಚೂರು ಜೋರಾಗಿ ಮಾತಾಡಿ. ಯಾಕೆ ಹಿಂಗೆ ಪೇಷಂಟ್ ಆಗಿದೆಯಲ್ಲ? 24 ವರ್ಷ ದುಡ್ಡು ಹೋಗ್ಬಿಡುತ್ತೆ. ಕೆಲಸದಾಗೆ ಬೇಜಾರಾಗಿದೆ. ಡಾಕ್ಟರ್ ಸಿಗ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ. ಏನ್ ಮಾಡ್ಲಿ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. 24,000 ಹೆಂಗೋಯ್ತು ಅಂತ ಕೇಳ್ಬೋದಾ? ಗರಿ ನೋಟು ಜೋಲಿಕ್ಕಿದೆ. ಯಾರ ಕೆಲಸ ಕೊಟ್ಟಿದ್ವಿ. 24,000 ಕಳ್ಕೊಂಡಿದ್ದಾನೆ. ಪಂಚಾಯತಿ ಪರ್ಮಿಸಿ ಕೊಟ್ಟಿರೋದು. ಪಂಚಾಯತಿ ಪರಮೇಶ್ವರ್ದು ಒಂದು ವಿಡಿಯೋ ಐತೆ, ಹಾಕ್ತೀವಿ. ಪಂಚಾಯತಿ ನಮ್ಮ ಬಾವನ ವಿಡಿಯೋ ಐತೆ. ಬಾವ ಹಾಕ್ಬೋದು ಅದನ್ನ? ಹಾಕಲ್ಲ. 24 ದುಡ್ಡು ಹೋಯ್ತು. ಇನ್ನೇನು ಹಾಕ್ತೀನಿ. ಅದೇ ಎಂತ ಊರು ನಮ್ಮ ಊರುಡ. ಬೇರೆ 24 ಒಂಥರ ಖರ್ಚು ಮಾಡಿ 23 ಹಾಕ್ತೀನಿ ಅಂತ ಹೇಳೋನು. ಅವ್ನು ನೋಡಿ ಶೂ ಹಾಕೊಂಡು ನಂಗೆ ಗೊತ್ತಾವನು, ದೂತ್ ನಂಗೆ ಗೊತ್ತಾವನು. ಈ ಭೂತಗಳು ತತ್ವವಿಲ್ಲ, ಚಾಚಿವಿಲ್ಲ, ಇದ್ದರು ಭಯವಿಲ್ಲ. ದೇವರಾಜ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ
ಚೆನ್ನಾಯ್ತಾ? ಆಯ್ತಾ ರಾಜು, ಹೆಂಗೈತಮ್ಮ ಟೇಸ್ಟು? ನಾವು ಫಸ್ಟ್ ಟೈಮ್ ತಿಂತಾ ಇದೀವಿ, ಸಿಗ್ತಾ ಇಲ್ಲ, ಬೈಕ್ ಹತ್ತೋಗಿದೆ. ಹೆಂಗೈತೆ ನಂದನ್? ಇದು ಅಭ್ಯಾಸ ಇಲ್ಲ. ನಿಮ್ಮ ಹೆಂಗೆ ಒಂದು ಪೀಸ್ ಕೊಡು ತಗೋಣ. ತಡ್ರಿ, ನಮ್ಮವರೊಬ್ರು ವೆಜ್ ಅವರು ಒಂದೇ ಒಂದು ಪೀಸ್ ಏನಣ್ಣ? ಐ ಸೂಪರ್ ಆಗಿದೆ. ಆಯ್ತಾ ಚಿಕ್ಕು ಎಬ್ಡೇರ್ಗೆ ಆನೆಸ್ಟ್ ರಿವ್ಯೂ ಕೊಡಮ್ಮ, ತಿನ್ನೋಣ. ಅಲ್ಲ ಅಲ್ಲಿ ಕೊಟ್ಟಿದ್ರಲ್ಲ ಪರಮೇಶ್ ಅವ್ರೆ, ಅದು ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ. ಈ ನನ್ನ ಮಕ್ಕಳು ಇವತ್ತು ಇಲ್ಲಿ ಏನ್ ನಿಂತವ್ರೆ, ಖಾಲಿ ನಾವ್ ಯಾರಿಗೂ ಹೇಳಿಲ್ಲ. ನಾನು ಇವತ್ತು ಬಂದಿದ್ದು ಲೇಟ್ ಆಗೇನೇನೆ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಅದು ಸೇರಿದ್ರೆ ವಿಡಿಯೋ ನಮ್ಮ ಹತ್ರ ಇದೆ. ಹಲೋ, ವಿಡಿಯೋ ಇದೆ ನಮ್ಮ ಹತ್ರ. ಬೇಡ ಅನ್ನ ನನ್ನನ್ನು ಕೊಟ್ಟರೆ ಕೊಟ್ಟಿಲ್ವಾ? ಪಕ್ಕನಾ ಐತೆ ತಾನೇ? ಹೌದಾ? ಮತ್ತೆ ಇಷ್ಟ ಗಂಟ ಕೊಟ್ಟಿಲ್ಲ ಅಂತ ನನಗೆ ದೇವ್ರು ಕೊಟ್ಟವ್ರೆ, ನಾನು 4 ಜನ ದಾನ ಮಾಡ್ತೀನಿ. ಇಷ್ಟ ಗಂಟೆ ಮತ್ತೆ ದೇವ್ರು ನನಗೆ ಕೊಟ್ಟರೆ ಇಡೀ ಕರ್ನಾಟಕಕ್ಕೆ ಅನಿಸ್ತೀನಿ. ದೇವ್ರು ಕೊಟ್ಟರೆ ದೇವ್ರು ಕೊಡ್ಬೇಕೀಗ. ಫೈನಲಿ ಒನ್ ಡೇ ಟ್ರಿಪ್ನ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದಿದ್ದೀವಿ. ಬಾವಾ, ಹೆಂಗಿತ್ತು ಟ್ರಿಪ್ಪು? ಎಂಜಾಯ್ ಆಗಿತ್ತಪ್ಪ, ಸಖತ್ತಾಗಿತ್ತು. ನಾನು ಎಂಜಾಯ್ ಮಾಡಿದೆ, ಹುಡುಗರಿಗೆ ಎಂಜಾಯ್ ಮಾಡಿದೆ. ಪಾಪ ಅಲ್ಲಿ ಕೆಲವರು ಡ್ಯಾನ್ಸರ್ಸು ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಎಲ್ಲರಿಗೂ 500 ಕೊಡೋಣ ಅಂತ ಪಾಪ ಅವ್ರು ಬೇಡ ಅಂದ್ಬಿಟ್ರು. ನಂಗೆ ಬೇಜಾರಾಗ್ಬಿಡ್ತು. ಆಮೇಲೆ ನಂದು 24 ವರ್ಷದ ದುಡ್ಡು ಆಯಿತು. ನಾನು ಅದಕ್ಕೆ ಬೇಜಾರಾಗಿಲ್ಲ. ಅವರು ಈಸ್ಕೊಂಡ್ಲಿವಲ್ಲ 500 ದಾನ ಕೊಟ್ಟಿದ್ರೆ ಯಾರನ್ನ ಊಟ ಮಾಡೋದು. 24 ವರ್ಷ ಎಲ್ಲೋಯ್ತು ಅಂತ ನನಗೆ ಗೊತ್ತಾದೇನೆ ಇಲ್ಲ ಇದುವರೆಗೂ. ಅದು ನಮ್ಮ ಆಂಧ್ರ ಎತ್ಕೊಂಡೋ ನಮ್ಮ ದೇವ ಎತ್ಕೊಂಡೋ ಗೊತ್ತಿಲ್ಲ, ಬಾಯ್ ಬಿಡ್ತಾ ಇಲ್ಲ ಮಿಸ್ ಆಗಿ ಹೊಗೆನಕಲ್ ಫಾಲ್ಸ್ಗೆ ನೀರಿಗೆ ಹೋಯ್ತು ನನಗೂ ಗೊತ್ತಿಲ್ಲ. ನನಗೆ ಅದು ಅಲ್ಲಿಂದ ಕೊರಿತಾ ಇತ್ತು ತಲೆಯಲ್ಲಿ. ಹೋಗ್ಲಿ 24 ವರ್ಷ ಎಲ್ಲನೂ ಸಂಪಾದನೆ ಮಾಡ್ಬೋದು ಪಾಪ. ಬಡವರಿಗೆ ಒಂದು 4 ದಿನ ಊಟಕ್ಕೆ ಆಗಿರೋದು ಕೊಟ್ಟಿದ್ರೆ ಮಿಸ್ ಆಗಿ ಅವರು ಕೊಡಕ್ಕೆ ಹೋದೆ ಬೇಡ ಅಂದರು. ಇಲ್ಲಿ ಹೋಗ್ಲಿ ಬಿಡು, ನಾವು ನೋಡಿದ್ದೀವಿ ಬಾವಾ, ನಾವು ನೋಡ್ದೆ ಬಿಡವು, ನಾವು ನೋಡಿದ್ದೀವಿ. ಓಕೆ ಗಾಯ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜರ್ನಿ ಎಂಡ್ ಮಾಡ್ತಾ ಇದ್ದೀವಿ. ಬಾವಾ ಎಂಜಾಯ್ ಹಿಂಗಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ ಅನ್ಬೇಕು.